ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದರೆ, ನೈಟು ನಾನು ಈ ಒಂದು ವ್ಲಾಗಲ್ಲಿ ನೈಟು ಊಟಕ್ಕೆ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದೆ. ಸೊ ರಮ್ಯಾ ಅವ್ರು ಕೂಡ ಹೊರಗಡೆ ಹೋಗಿದ್ರು. ಅವರು ಆ್ಯಕ್ಚುಲಿ ಬರ್ತೀನಿ ಅಂತ ಹೇಳಿದರು ನನಗೆ. ಸೊ ಹಾಗಾಗಿ ಬನ್ನಿ ಅಂತ ಹೇಳ್ಬಿಟ್ಟು, ನೀವು ಬರ್ತೀನಿ ಅಂತ ಹೇಳಿದ್ರೆ ನಾನು ರೈಸಿಗೆ ಇಡ್ತೀನಿ ಅಂತ ಹೇಳಿದ್ದೆ. ಸೊ ಬರ್ತೀನಿ ಅಂತ ಹೇಳಿದರು. ಹಾಗೆ ಬರ್ತಾ ಅವರು ಫಿಶ್ ಕಬಾಬ್ ಕೂಡ ತೊಗೊಂಡು ಬಂದಿದ್ದರು. ಜೊತೆಗೆ ನಾನು ಇಲ್ಲಿ ಚಿಕನ್ದು ಡ್ರೈ ಕೂಡ ಇತ್ತು. ಸೊ ಹಾಗಾಗಿ ಎರಡನ್ನೂ ಶೇರ್ ಮಾಡಿಕೊಂಡ್ರೆ ಊಟನೂ ಚೆನ್ನಾಗಿರುತ್ತೆ, ಹಂಚ್ಕೊಳ್ಳೋದಕ್ಕೆ ಸೈಡ್ಗಿದ್ರೆ ಅಂತ ಅಂದ್ಬಿಟ್ಟು. ಸೊ ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದೆ, ಅದಕ್ಕೆ ರೈಸ್ ಮಾಡಿದ್ದೀನಿ. ಇವಾಗ ಬಂದು ಎಲ್ಲ ಜೊತೆ ಮಾತಾಡ್ತಾ ಇದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂಥೇಳಿ. ಶಬಾಷ್ ಸಬಾಸ್ ಸಾಶಾ ಬಂದು ಅಂದ್ಕೊಂಡೋಣ ಅಲ್ಲೋಡೆ ರೈಸ್ ಕಲಿಸಕ ಬಂದೋಳೆ ಇನ್ನು ಎಲ್ಲ ಇರೋದು ಅಂಥದ್ರಲ್ಲಿ ಎಲ್ಲ ಎಪ್ಪಾಕಿರೋದು ಎತ್ತಿಲ್ವ ಮೊಸರು ಒಜ್ಜಿತಾವ್ ತಂದ್ಬಿಡು ಒಂಚೂರು ಅಥವಾ ನಿಂಗೂ ಚಿಚ್ಚಿ ಬೇಕಾ? ನೀನು ಬಂಟುಗೂ ಹೊಟ್ಟೆ ಕಿಚ್ಕೊಂಡ್ಬಿಡ್ತಾರೆ. ಬಂಟು ಕಣ್ಣಿಲ್ಲ ಅಂತ ಹೋಗಿರೋದು. ಬಾ ಆಯ್ತು. ಚಿಟ್ಟುಗೆ ಬುದ್ಧಿನೇ ಇಲ್ಲ, ಮೊಬೈಲ್ ನೋಡಿದ್ರೆ ಕಣ್ಣೋಯ್ತದೆ. ಅವನೇ ನೋಡಲ್ಲ, ಅವನು ಗುಡ್ ಬೈ. ನೀನ್ ಸುಮ್ಮನೆ ಈಗ ಸೈಲೆಂಟ್ ಆಗಿರ್ಬೇಕು, ಸುಮ್ಮನೆ ಆಯ್ತು. ಈಗ ಅವ್ನಿಗೆ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಹೋಗು ಆಯ್ತಾ ಆ ತರ್ವಂಗೆ ಅಲ್ವಪ್ಪ? ತಿನ್ನಲ್ಲ ಅವನು. ನಿನ್ನೆ ಬೀಗ್ರುಟ್ಟದಲ್ಲೇ ತಿನ್ಲಿಲ್ಲ, ಬೇಡ ಅಂತ ಕೈ ಅಡ್ಡ ಮಾಡ್ದ ಗೊತ್ತಾ, ಅವ್ನು ಕೆಮ್ಮಾಗುತ್ತೆ. ಹೌದಾ? ಹೌದೇನೋ, ಅವ್ನ ಐಸ್ ಕ್ರೀಮ್ ಅವ್ನು ಕೆಮ್ಮಾಗುತ್ತೆ ಅಂತ ಅವ್ನು ತಿನ್ನಲ್ಲ. ಹೌದಾ? ಗುಡ್ ಬಾಯ್ ಆಗಿದ್ಯಾ ನೀನು ಇಷ್ಟೊಂದು. ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರೋ ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡಿಕೊಂಡು ಇವತ್ತು ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವೆಜಿಟೇಬಲ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಕ್ಯಾರೆಟ್ ಪಲ್ಯ ಆಗಿರ್ಬೋದು, ಕೆಲವೊಂದು ವೆಜಿಟೇಬಲ್ಸ್ ಪಲ್ಯ, ಹಾಗೆ ಜೊತೆಗೆ ಈರುಳ್ಳಿ ಹಚ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ತುಂಬ ಸುಲಭವಾಗಿ ಈ ಒಂದು ಪ್ರಾಡಕ್ಟಿಂದ ನಾವು ಹಚ್ಕೋಬೋದು. ಸೊ ತುಂಬ ಹೆಲ್ಪ್ಫುಲ್ ಆಗಿದೆ. ನೋಡಿದ್ರಲ್ಲ, ಈ ಒಂದು ಪ್ರಾಡಕ್ಟ್ ನಿಮಗೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೆಂಗೆ ತರ ಒಳದ್ ನೀನು ಹೆಂಗೆ? ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ಯಾ? ಸಾಕು, ಸುಮ್ಮನೆ ಇರೋ. ಬಂಟಿ ಬಂಟು ಅಲ್ಲಿ ಅವನ್ ಕಣದ ಬಾಯ್ಲಿ ಬಾ ಬಾ ಬಾ. ಕಪ್ಪೆ ಮರಿ ಹೆಂಗ್ ಆಡ್ತಾನೆ ಚಿಕ್ಕಪ್ಪನ ಹತ್ರ ಹೋಗ್ಬಿಟ್ಟು. ಸೇ ನಿನ್ ಜೊತೆ ಸೇ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮಕ್ಕಳು ಮಲ್ಕೊಳ್ಳೋ ಥರ ಮಾಡ್ತಿದ್ದಾರೆ. ನಿದ್ದೆ ಬರ್ತಿದೆ ಅವರಿಗೆ ಅಂತ ತೂಗಿಡಿಸ್ತಿದ್ದಾರೆ. ಹೊರಡ್ತೀವಿ ಅಂತ ಹೇಳಿಬಿಟ್ಟು ರಮ್ಯಾ ಮತ್ತು ನವೀನ್ ಅವರು ಹೊರಟರು. ಸೊ ನಾನು ಇವಾಗ ಮಾರ್ನಿಂಗ್ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಕನ್ ಇದೆ, ಸೊ ಅದಕ್ಕೆ ಇವಾಗ ಏನಾದರೂ ಗ್ರೇವಿ ಏನಾದರೂ ಮಾಡಿಬಿಡೋಣ ಟಿಫನ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಗ್ರೇವಿ ಹಾಗೆ ಚಪಾತಿನೋ ಅಥವಾ ರೈಸೋ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು. ಚಿಂಟು ಆ್ಯಕ್ಚುಲಿ ಏನೋ ಬಟರ್ ಚಿಕನ್ ಮಸಾಲ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು. ಬಟ್ ಚಿಂಟು ಏನಂತ ಹೇಳಿದ್ರೆ, ಅವಳಿಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ರಜಾ ಇರೋದ್ರಿಂದ ಎದ್ದು ಬಟರ್ ಚಿಕನ್ ಮಸಾಲ ಮಾಡಿಕೊಡ್ತಾಳೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ರೆ ಎದ್ದಿರೋದೇ ಲೇಟ್. ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೆ, ನಿನ್ನನ್ನು ನಂಬ್ಕೊಂಡ್ರೆ ನಾನು ಯಾವ ಅಡುಗೆನೂ ಮಾಡೋಂಗಿಲ್ಲ ಚಿಂಟು, ಎಷ್ಟು ಲೇಟಾಗಿ ಎದ್ದಿದ್ಯಾ ಅಂತ ಏನೋ ಅವಳಿಗೆ ಕ್ಲಾಸ್ ತಗೋತಾ ಇದ್ದೆ. ಸ್ವಲ್ಪ ಬೇಗ ಎದ್ದೇಳುತ್ತಾನೆ ಅಂತ ಹೇಳಿ. ಏನಕ್ಕಂದರೆ ಅವಳು ಹೇಳಿದ್ಲು, ನಾನು ಬಟರ್ ಚಿಕನ್ ಮಸಾಲ ಮಾಡ್ತೀನಿ ಮಮ್ಮಿ ಅಂತ. ಸೊ ಕೊನೆಗೂ ಅವ್ಳಿಗೆ ಮಾಡೋಕ್ಕಾಗಿಲ್ಲ, ಲೇಟಾಗೋಯ್ತು ಅಂತ ಅಂದ್ಬಿಟ್ಟು. ಆಮೇಲೆ ನಾನೇ ಹೋಗಲಿ ಬಿಡು, ನಾನೇ ಗ್ರೇವಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಅದಕ್ಕೇ ಚಪಾತಿ ಅಥವಾ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಗ್ರೇವಿಗೆ ಫ್ರೆಂಡ್ಸ್ ಚಪಾತಿ ಮತ್ತು ನನಗೆ ಅಕ್ಕಿ ರೊಟ್ಟಿ, ಅದರಲ್ಲೂ ಗ್ರೀನ್ ಗ್ರೇವಿಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲದೆ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಗ್ರೀನ್ ಕಲರ್ ಮಾಡ್ತಾಯಿಲ್ಲ, ರೆಡ್ ಕಲರ್ ಮಾಡ್ತಾ ಇರೋದ್ರಿಂದ
ಮೊನ್ನೆ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಹಾಗಾಗಿ ಹೊರಗಡೆ ಹೋಗಿದ್ವಿ. ನನ್ನ ಮಗನಿಗೆ ಅರ್ಜೆಂಟ್ ನೋಡಬೇಕಿತ್ತು. ಸೊ ಅವನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಏನಂತ ಹೇಳಿದ್ರೆ ನಿನ್ನೆ ಟ್ರಾವೆಲ್ ಎಲ್ಲ ಮಾಡಿಬಿಟ್ಟು ಹಾಗೆ ಇನ್ನೊಂದು ಫಂಕ್ಷನ್ ಇತ್ತು. ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ಫಂಕ್ಷನ್ ಅಂತ ಹೋದ್ವಿ. ಸೊ ಬಂದಾದ್ಮೇಲೆ ನಂಗಂತೂ ಫುಲ್ ಸಿಕ್ಕಾಪಟ್ಟೆ ಹುಷಾರು ತಪ್ಪಿಟ್ಟಿದ್ದೀನಿ. ಫುಲ್ ಓವರ್ ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟು ಫುಲ್ ಬಾಡಿ ಎಲ್ಲ ಪೇಯ್ನ್ ಸಿಕ್ಕಾಪಟ್ಟೆ. ಹಂಗಾಗಿ ನನಗೆ ಇವತ್ತು ಕಿಚನ್ಗೆ ಹೋಗೋಕ್ಕಾಗಿಲ್ಲ. ಈಗ ಜಸ್ಟ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಕೂತಿದ್ದೆ. ನನ್ನ ಹಸ್ಬೆಂಡ್ ಪಾಪ ಇವತ್ತು ಅವರು ನನಗೇನು ಮಾಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅವರೇ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ನಾನು ಎದ್ದು ಎಲ್ಲ ಕೆಲಸಗಳನ್ನೂ ಮಾಡ್ಕೋತಾ ಇದ್ದೆ. ಇವತ್ತು ಟಿಫನ್ ಕೂಡ ಅವ್ರದ್ದೇನೆ. ಸೊ ಹಾಗಾಗಿ ನನಗೂ ಬೇಜಾರಾಗ್ತಿದೆ. ಮಾಡಬೇಕು ಅವ್ರನ್ನ ನೋಡ್ತಾ ಇದ್ದರೆ ಅಯ್ಯಪ್ಪ ಕಷ್ಟಪಡ್ತಾವ್ರಲ್ಲ ಹೋಗಿ ಏನಾದರೂ ಮಾಡೋಣ ಅಂತ. ಬಟ್ ತುಂಬ ಬೆನ್ನು ಸಿಕ್ಕಾಬಟ್ಟೆ ಪೇಯ್ನ್ ಇತ್ತು. ಇವಾಗ ನಾನು ಹೇಳ್ದಾಗೆ ಒಂದು ಸ್ವಲ್ಪ ಟಿಫನ್ ಮಾಡಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಇವಾಗ ಹಾಗೆ ವ್ಲಾಗ್ ಶುರು ಮಾಡೋಣ ಅಂತ ಕೂತ್ಕೊಂಡೆ. ಇವಾಗ ಅವರು ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ರೊಟ್ಟಿ ಹಾಗೆ ಮೊಸರನ್ನ ಅದೆಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಅವರೇ ಮುಗಿಸ್ಬಿಟ್ಟು ಪಾಪ ಇಲ್ಲೂ ಮಾಡಿ ಮತ್ತೆ ಡ್ಯೂಟಿಗೂ ಹೋಗ್ತಿದ್ದಾರೆ. ನನಗೂ ಅದೇ ಒಂದು ವಿಚಾರ ಬೇಜಾರಾಗಿತ್ತು. ಯಾಕಪ್ಪ ನೆನ್ನೆ ಟ್ರಾವೆಲ್ ಮಾಡಿದೆ ಅನ್ನಂಗೆ ಆಗ್ಬಿಟ್ಟಿತ್ತು. ಏನೋ ಆಗೋಗಿದೆ ನನಗೆ ಅಂತ. ಫುಲ್ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಡಿಂದ ಮೇಲೆ ಹೇಳೋದಕ್ಕೆ ಆಗ್ತಿಲ್ಲ. ಫುಲ್ ಬಾಡಿ ಪೇಯ್ನು, ಒಂಥರ ಕಾಲೆಲ್ಲ ಎಳ್ತಾ, ಮೈಕೈ ಎಲ್ಲ ನೋವು, ಬೆನ್ನೆಲ್ಲ ನೋವು ಆ ಥರ ಆಗ್ತಾಯಿತ್ತು. ಸೊ ಇದರಿಂದ ಫುಲ್ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಆರಾಮಂತ ಅನ್ನಿಸ್ತಿದೆ. ಹಂಗೆ ನನ್ನ ರುಟೀನ್ನ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಹಂಗೆ ಶುರು ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ಹೇಳ್ದಾಗೆ ನನಗೆ ಸ್ವಲ್ಪ ಆರಾಮಂತ ಅನ್ನಿಸ್ತಿರ್ಲಿಲ್ಲ ಅಂತ ಹೇಳಿದೆ. ಸೊ ಅದಾದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ. ಸೊ ಇವಾಗ ಜಸ್ಟ್ ರಿಲ್ಯಾಕ್ಸ್ ಆಗಿ ನಾನು ಆಮೇಲೆ ಪಾಪ ಹಸ್ಬೆಂಡ್ ಹೋಗೋ ಟೈಮಲ್ಲಿ ಅವ್ರಿಗೆ ಮುದ್ದೆ ಎಲ್ಲ ಮಾಡಿಕೊಟ್ಟು ಆಮೇಲೆ ಬೇರೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಕೂತ್ಕೊಂಡೆ. ಮನೆಯಲ್ಲಿ ಏನಂತ ಹೇಳಿದ್ರೆ ನಮಗೆ ಹುಷಾರಿಲ್ಲ ಅಂದ ತಕ್ಷಣ ಬೇಜಾರು ಅನಿಸ್ತಿರುತ್ತೆ. ಯಾರಿಗೂ ಹುಷಾರಿಲ್ಲದೆ ಮಲ್ಕೊಳಕ್ಕಂತೂ ಇಷ್ಟ ಆಗಲ್ಲ. ಏನಕ್ಕಂದರೆ ಮನೆ ಕೆಲಸ ಅದೆಲ್ಲ ನೆನೆಸ್ಕೊಳ್ತಾ ಇದ್ರಂತೂ ನಮಗೆ ಸಾಕಾಗ್ಬಿಡುತ್ತೆ. ಒಂದಿನ ಮಲ್ಕೊಂಡ್ರೂ ನೋಡೋಕ್ಕಾಗಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಏನಂತ ಹೇಳಿದ್ರೆ ನನಗೆ ಅಡುಗೆ ಎಲ್ಲ ಮಾಡೋದಕ್ಕೂ ತುಂಬ ಬೇಜಾರಾಗ್ತಿತ್ತು. ಮಾಡೋಕ್ಕಾಗ್ತಿಲ್ವಲ್ಲ, ಹೊರಗಡೆಯಿಂದನೇ ತರಿಸ್ಕೊಳ್ಳೋಣ ಅಂತ. ಹೊರಗಡೆ ಫುಡ್ಡು ಅಷ್ಟೇ ಜಾಸ್ತಿ ತಿನ್ಬೋದು, ಅಪರೂಪಕ್ಕೆ ಒಂದೊಂದ್ಸತ, ಇಲ್ಲ ಅಂತಲ್ಲ, ತೀರಾ ಆಗದಿದ್ದಾಗ. ಬಟ್ ಇವತ್ತು ಹಾಗೆ ಆಗ್ಬಿಟ್ಟಿತ್ತು, ಅಷ್ಟು ಬಾಡಿ ಪೇಯ್ನ್ ಅಂತ ಹೇಳ್ದಂಗೆ. ಬಟ್ ಹಸ್ಬೆಂಡ್ ಪಾಪ ಆ ಊರು ಹೋಗೋಷ್ಟರಲ್ಲಿ ಎಲ್ಲನೂ ನಾನು ಆಗಲೇ ಹೇಳ್ದಂಗೆ ಎಲ್ಲ ಮಾಡಿ ನನಗೂ ಎಲ್ಲ ಮಾಡಿಟ್ಬಿಟ್ಟು ಸಾಂಬಾರೆಲ್ಲ ಹೋಗಿದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಪಡಬೇಕು. ಏನಕ್ಕಂದರೆ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೆ ಹಿಂಗೆ ಹುಷಾರಿಲ್ಲ ಅಂತ ಅಂದಾಗ ಸ್ಟೆಪ್ ತೊಗೊಳ್ಳೋದು ನಮಗೆ ತಂದೆ ತಾಯಿ ಬಿಟ್ಟರೆ ಫಸ್ಟು, ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ನಮ್ಮ ಗಂಡಂದಿರೆ ಅದನ್ನೆಲ್ಲ ನಮಗೆ ಕೇರ್ ಮಾಡೋದು ಅಂತ ಅನಿಸುತ್ತೆ ನನಗೆ. ಇವನ್ ಮಕ್ಕಳು ಏನೇ ಒಂದು ಇದು ಮಾಡ್ಬೋದು, ಬಟ್ ಅವ್ರು ಇನ್ನೂ ಮಕ್ಕಳಾಗಿರೋದ್ರಿಂದ ಆ ಮಟ್ಟಿಗೆ ಅವರು ಅಷ್ಟು ಕೇರ್ ತಗೊಳ್ಳೋದಿಲ್ಲ. ಮಕ್ಕಳು ಮಕ್ಕಳೇ ಯಾವಾಗ್ಲೂ. ಓಕೆ, ಏನಕ್ಕಂದ್ರೆ ಅವರು ಇನ್ನೂ ಚಿಕ್ಕವರು ಅಂತಲೇ ಫೀಲ್ ಮಾಡ್ತಿರ್ತಾರೆ. ಅವ್ರಿಗಿನ್ನ ಆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಎಲ್ಲ ಏನೋ ಅಷ್ಟೊಂದು ಗೊತ್ತಾಗೋದಿಲ್ಲ. ಏನೋ ಒಂಚೂರು ಊಟ ಹಾಕ್ಕೊಡ್ಬೋದು, ತಿಂಡಿ ಮಾಡಿ ಅನ್ಬೋದು. ಬಟ್ ಒಳಗಡೆಯಿಂದ ಫೀಲ್ ಮಾಡೋದು, ಇವು ನನ್ನ ಹೆಂಡ್ತಿಗೆ ಹುಷಾರಿಲ್ವಲ್ಲ, ಅವಳು ಹಿಂಗೆ ಮಲ್ಕೊಂಡ್ರೆ ಹಿಂಗೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡೋದು ಮೋಸ್ಟ್ಲಿ ನಮ್ಗೆ ಲೈಫಲ್ಲಿ. ಅಮ್ಮನ ಬಿಟ್ಟರೆ ನೆಕ್ಸ್ಟು ಗಂಡ. ಹಾಗೆ ಫ್ರೆಂಡ್ಸ್, ಚಿಂಟುದು ಲೆಹೆಂಗಾ ಮೊನ್ನೆ ಮದುವೆಗೆ ಹಾಕಿದ್ಲಲ್ವ, ಸೊ ಅದು ನೀವು ಕೇಳ್ತಾ ಇದ್ರಿ. ನೈಟು ಲೆಹೆಂಗಾ ಬಂದ್ಬಿಟ್ಟು ನಾನು ರಮ್ಯನ ಮನೆ ಗೃಹ ಪ್ರವೇಶದ್ದು ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಅಂದರೆ ಅವಳು ವೇರ್ ಮಾಡಿದ್ಲು, ನಿಮ್ಗೆ ಆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ. ಅದು ಬಂದು HKGNL ಸ್ಟಿಚ್ ಮಾಡಿಸಿದ್, ಅವ್ರ ಹತ್ರನೇ ಕ್ಲಾತ್ ತೊಗೊಂಡು ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಬಟ್ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂತು. ಮೀನಾ ಬಜಾರಲ್ಲಿ ಸಕ್ಕತ್ತಾಗಿ ಬಂದಿತ್ತು. ಅದು ಅವಳಿಗೆ ಇವತ್ತುವರೆಗೂ ಯಾವುದಾದ್ರೂ ಒಂದು ಡ್ರೆಸ್ ಕಂಫರ್ಟಬಲ್ ಆಗಿರೋದು ಹಾಕೋಬೇಕು ಅಂತ ಹೇಳಿದ್ರೆ ಅದನ್ನೇ ಹಾಕ್ಕೊಳ್ತಾಳೆ. ನಾನು ಅದನ್ನೇ ಹೇಳ್ತೀನಿ, ಜಾಸ್ತಿ ಅದನ್ನೇ ಹಾಕ್ತಿರ್ತೀಯಲ್ಲ ಚಿಂಟು ಏನಾದರೂ ಫಂಕ್ಷನ್ ಅಂತ ಅಂದರೆ ಅವಳು ಹೇಳ್ತಾಳೆ, ನನಗೆ ಮಮ್ಮಿ ಅದು ತುಂಬ ಕಂಫರ್ಟಬಲ್ ಮತ್ತು ತುಂಬ ಇಷ್ಟ ಮತ್ತು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಅಂತಿರ್ತಾಳೆ. ಸೊ ಹಾಗಾಗಿ ಅದ್ರ ಬಗ್ಗೆ ಡೀಟೇಲ್ ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಹೇಳಿದೆ. ಹಾಗೆ ಇನ್ನೊಂದು ಮಾರ್ನಿಂಗ್ ಹಾಕಿದ್ಲು ಬ್ಲ್ಯಾಕ್ ಕಲರ್ದು, ಆ ಡ್ರೆಸ್ ಬಗ್ಗೆ ತಿಳಿಸಿ ಅಂತ. ಆ್ಯಕ್ಚುಲಿ ಆ ಡ್ರೆಸ್ ಬಂದು ಶೀತದ್ದು, ಚಿಂಟುದಲ್ಲ, ಅಂದರೆ ಅವ್ರ ಅತ್ತೆ ಮಗಳದು. ಅವರಿಬ್ಬರು ಏನಂತ ಅಂದರೆ ಡ್ರೆಸ್ನೆಲ್ಲ ಆಲ್ಮೋಸ್ಟ್ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ತಾರೆ. ಆ ಲೆಹೆಂಗಾ ತೊಗೊಬರಕ್ಕೆ ಹೋದಾಗ ನಾನು ಎಲ್ಲ ಜೊತೆಲಿ ಹೋಗಿದ್ವಿ, ನಾನು ಶೀತಲ್ ಬಿಂದು ಎಲ್ಲರೂ ಹೋಗಿದ್ವಿ. ಆ ಡ್ರೆಸ್ ಬಂದು ತೊಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಅದು ಆನಂದ್ ಬ್ರದರ್ಸಲ್ಲಿ ತೊಗೊಂಡಿದ್ದು. ಅವಾಗ ಲೆಹೆಂಗಾ ತುಂಬ ಚೆನ್ನಾಗಿ ಬಂದಿತ್ತು. ಆನಂದ್ ಬ್ರದರ್ಸಲ್ಲಿ ತೊಗೊಂಡಿದ್ದು. ಇವರಿಬ್ಬರು ಎಕ್ಸ್ಚೇಂಜ್ ಮಾಡಿ, ಅವಳ್ದು ಏನಾರು ಫಂಕ್ಷನ್ ಇದ್ದರೆ ಏನಿದ್ರೆ ಇವಳ್ದು ಡ್ರೆಸ್ಸೆಲ್ಲ ಅವಳು ಎಕ್ಸ್ಚೇಂಜ್ ಮಾಡ್ಕೋತಾರೆ ಒಬ್ರಿಗೊಬ್ರು. ಸೊ ಹಾಗಾಗಿ ಆ ಡ್ರೆಸ್ನ ವೇರ್ ಮಾಡಿದ್ರು. ಅದು ತೊಗೊಂಡಿದ್ದು ಇಲ್ಲೇ ಮೈಸೂರಲ್ಲೇ ಆನಂದ್ ಬ್ರದರ್ಸಲ್ಲಿ ತೊಗೊಂಡಿದ್ದು. ಕೇಳ್ತಿದ್ರಿ ಅಲ್ವಾ, ಅದು ಆ್ಯಕ್ಚುಲಿ ಬೀಗ್ರೂಟದಲ್ಲೂ ಹಾಕಿದ್ಲು, ಶಿವು ಬೀಗ್ರೂಟದಲ್ಲಿ. ಸೊ ಹಂಗೆ ಕೇಳ್ತಾಯಿದ್ರಿ. ತುಂಬ ಚೆನ್ನಾಗಿದೆ ಆ ಡ್ರೆಸ್ ಕೂಡ.
ಹಾಗೆ ಫ್ರೆಂಡ್ಸ್ ಏನಂದರೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಆಗ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಇತ್ತೀಚೆಗೆ. ಅದು ತುಂಬ ಖುಷಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ, ಮತ್ತು ನಿಮ್ಮ ಮಾತುಗಳು ಇಷ್ಟ ಆಗುತ್ತೆ ಅಂತ ಎಲ್ಲ ಹೇಳ್ತೀರಾ. ಮತ್ತು ಇನ್ನು ತುಂಬ ಜನ ಏನಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾ ಇರೋದು ಅಂತ ಕೇಳಿದ್ರಿ. ಇದನ್ನು ನಾನು ತುಂಬ ಸಲ ಹೇಳಿದ್ದೆ, ಅವ್ರು ಏನು ಜಾಬ್ ಮಾಡ್ತಿದ್ದಾರೆ ಅಂತ. ಬಟ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಂಗಾಗಿ ಇನ್ನೊಂದ್ಸಲ ತಿಳಿಸ್ತಾ ಇದ್ದೀನಿ. ಅವ್ರು ಬಂದು KSRTCಯಲ್ಲಿ ಡ್ರೈವರ್ ಆಗಿದ್ದಾರೆ. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಅವರು ನಾವು ಮದುವೆ ಆದಾಗ ಅವ್ರಿಗಿನ್ನ ಜಾಬ್ ಇರಲಿಲ್ಲ. ಅದು ನಾನು ಮದುವೆ ಆಗಿದ್ದು ಒಂದು 4-5 ಮಂತ್ಸ್ಗೆ ಅವ್ರಿಗೆ ಜಾಬ್ ಆಯಿತು. ಅಪ್ಲಿಕೇಶನ್ ಹಾಕಿದ್ರು. ಸೊ ಜಾಬ್ ಅದು ಸೆಲೆಕ್ಷನ್ ಆಯಿತು. ನನ್ನ ಮದುವೆಗಿಂತ ಮುಂಚೆ ಅವರು ಜಾಬ್ ಏನೂ ಮಾಡ್ತಿರ್ಲಿಲ್ಲ. ಸೊ ನಾನವಾಗ ಎಷ್ಟು ಯಾವುದಾದ್ರೂ ಒಂದು ಅವ್ರಿಗೆ ಜಾಬ್ ಆಗಬೇಕು ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿದು ಪೂಜೆ ಮಾಡ್ತಾಯಿದ್ದೆ. ಸೊ ನನಗಿನ್ನ ನೆನಪಿದೆ, ಆ ಥರ ನನ್ನ ಲೈಫಲ್ಲೇ ನಂಗೆ ಮಾಡೋಕ್ಕಾಗಿಲ್ಲ ಇದುವರೆಗೂ. ಅಷ್ಟು ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಆ ಟೈಮಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ವ್ರತ ನನಗೆ ಕಂಪ್ಲೀಟಾಗಿ ಶಕ್ತಿ ಕೊಡ್ತು, ಮತ್ತು ಅದು ನಿಜ ಕೂಡ ಆಯಿತು ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು. ಆಗಿನ ಪರಿಸ್ಥಿತಿನ, ಸಿಚುವೇಶನ್ನ ನಂಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಏನಕ್ಕಂತ ಹೇಳಿದ್ರೆ, ನಾನು ಮಾರ್ನಿಂಗ್ ಇಂದ ಸಂಜೆವರೆಗೂ, ಸಾಯಂಕಾಲ 6 ಗಂಟೆವರೆಗೂ ಒಂದು ಗ್ಲಾಸ್ ನೀರು ಕುಡಿತಾ ಇರಲಿಲ್ಲ. ಫುಲ್ ಉಪವಾಸ ಇರ್ತಾ ಇದ್ದೆ. ದೇವ್ರ ಸಾಮಾನೆಲ್ಲ ತೊಳೆದು, ದೇವ್ರ ದೀಪ ಎಲ್ಲ ಹಚ್ಚಿ ಉಪವಾಸ ಇದ್ದು, ಸಾಯಂಕಾಲ ಏನಂದರೆ ದೇವ್ರಿಗೆ ದೀಪ ಹಚ್ಬಿಟ್ಟು ನೆಲ ಎಲ್ಲ ತೊಳೆದ್ಬಿಟ್ಟು ನೆಲದ ಮೇಲೆ ಊಟ ಮಾಡ್ತಾಯಿದ್ದೆ. 5 ವಾರ ಮಾಡಿದೆ. ಒಂದು 2 ವೀಕ್ ಆಗಿತ್ತು ಅಂತ ಅನಿಸುತ್ತೆ ಮೋಸ್ಟ್ಲಿ. 1-2 ವೀಕ್ ಆದಮೇಲೆ ನನಗೆ ಒಂದು ಕನ್ಸೀವ್ ಅಂತ ಗೊತ್ತಾಯಿತು. ಬಟ್ ನಾನು ಕನ್ಸೀವ್ ಆದ್ರೂ ನನಗೆ ಅಯ್ಯೋ ವ್ರತ ಎಲ್ಲ ಮಾಡಬಾರ್ದು, ಉಪವಾಸ ಇರಬಾರ್ದು, ಜಸ್ಟ್ 1.5 ಮಂತ್ಸ್ ಆ ಥರ ಅಷ್ಟೇ ಗೊತ್ತಾಗಿದ್ದಲ್ವಾ, ಮಾಡಬಾರ್ದು ಅಂತ ಅನ್ನಿಸ್ತಿರಲಿಲ್ಲ. ಏನಕ್ಕಂದ್ರೆ ನಿಮಗೆ ಗೊತ್ತು, ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಇರುತ್ತೆ. ಅಯ್ಯೋ ಸಣ್ಣದೋ ಪುಟ್ಟದೋ ಒಂದು ಕೆಲಸ ಅಂತ ಬೇಕಪ್ಪ ಅಂತ ಅನ್ನಿಸ್ತಿರುತ್ತೆ ಲೈಫ್ಗೆ. ಅವರು ಏನೇ ಬೇರೆ ವ್ಯವಹಾರಗಳು ಏನೇ ಮಾಡ್ಬೋದು, ಒಂದು ಜಾಬ್ ಅಂತ ಬೇಕೇ ಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಆ ಸಮಯದಲ್ಲಿ ನಾನು ಹಸ್ಬೆಂಡ್ ಇಬ್ಬರು ಅಷ್ಟೇ ದೇವ್ರಿಗೆ ಪ್ರೇಯರ್ ಮಾಡ್ತಾಯಿದ್ವಿ, ಯಾವುದಾದ್ರೂ ಜಾಬ್ ಆಗಲಿ, ಇದು ಜಾಬ್ ಆಗಲಿ ಹಾಕಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಆ ಕ್ಷಣದಲ್ಲಿ ನಾನು ನಿಮಗೆ ಹೇಳ್ದಾಗೆ 2 ವೀಕ್ಸ್ ಆದಮೇಲೆ ನಾನು ಕನ್ಸೀವ್ ಆದೆ. ಆ ಕನ್ಸೀವ್ ಆದ್ರೂ ನಾನು ಉಪವಾಸ ಬಿಡಲಿಲ್ಲ, ಏನಾಗುತ್ತೆ ಆಗಲಿ ಅಂತ ಅಂದ್ಕೊಂಡು. ಬಟ್ ಆ ಸಮಯದಲ್ಲಿ ನನಗೆ ಈಗಲೂ ನೆನಪಿದೆ ಫ್ರೆಂಡ್ಸ್, ಕನಸಲ್ಲೆಲ್ಲ ನನಗೆ ದೇವ್ರದ್ದೇ ಬರ್ತಾ ಇದ್ದಿದ್ದು, ಬೇರೆ ಏನೂ ಬರ್ತಿರ್ಲಿಲ್ಲ. ನನಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹತ್ರ ಬೇಡ್ಕೊಳ್ತಾ ಇರೋದು, ಅಲ್ಲಿ ಯಾರೋ ಒಬ್ಬರು ಬಂದು ನನಗೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಬಿಟ್ಟು ಆಗುತ್ತೆ, ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ರಾಘವೇಂದ್ರ ಸ್ವಾಮಿ ಪೂಜೆ ಅಷ್ಟು ಡಿವೋಷನ್ ಆ ಸಮಯದಲ್ಲಿ ನನಗೆ. ಎಷ್ಟು ನಿಜ, ನಮಗೆ ಇದ್ರೆ ಒಂದು ರೀಸನ್ ಅಂತ ಅನ್ಸುತ್ತೆ. ನಾವು ಎಷ್ಟು ಭಕ್ತಿಯಿಂದ ಇರ್ತೀವಿ ಆ ಸಮಯದಲ್ಲಿ ನಮಗೆ ಗೊತ್ತಾಗ್ತಿರುತ್ತೆ. ಏನಕ್ಕಂದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಅಂದರೆ ನಮ್ಮಲ್ಲಿ ಅಷ್ಟು ಡಿವೋಷನ್ ಆಗಿರ್ಬೋದು, ಭಕ್ತಿ ಪೂಜೆಗಳಾಗಿರ್ಬೋದು ಮಾಡ್ತಿರ್ತೀವಿ. ಬಟ್ ಯಾವುದೇ ಒಂದು ನೆಗೆಟಿವ್ ಅಂದರೆ ಅಷ್ಟು ಕಾನ್ಸಂಟ್ರೇಟೇ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಹಂಗೆ ಆಗ್ತಿರುತ್ತೆ. ಇದು ನನ್ನ ಅನುಭವ. ನಿಮಗೂ ಏನಾದರೂ ಆ ಥರ ಅನುಭವ ಆಗಿದೆಯಾ? ಏನಂದರೆ ಪಾಸಿಟಿವ್ ಆಗಿ ಆಗ್ತಿದೆ ಅಂದಾಗ ನಿಮ್ಮಲ್ಲಿ ಭಕ್ತಿ ಆಗಿರ್ಬೋದು, ಪೂಜೆ ಅದೆಲ್ಲ ಜಾಸ್ತಿ ಮಾಡೋದು ಆ ಥರ ಆಗ್ಬೋದು. ಮತ್ತೇನಾದರೂ ಅದು ನೆಗೆಟಿವ್ ಅಂದರೆ ಅಷ್ಟು ಇಂಟ್ರೆಸ್ಟ್ ಬರ್ದೇ ಇರೋದು, ಆ ಥರ ಏನಾದರೂ ಆಗಿದೆಯಾ? ನಿಮಗೂ ಈ ರೀತಿ ದೇವರು ಕನಸಲ್ಲೆಲ್ಲ ಬಂದು ಆ ಥರ ನಿಜನೇ ನಿಜ ಅನ್ನೋ ಥರನೇ ಫೀಲ್ ಆಗಿದೆಯಾ? ಈ ಥರ ಎಲ್ಲ ಪೂಜೆ ಏನಾದರೂ ಮಾಡಿ ಅಂತ ಅಂದ್ಬಿಟ್ಟು ನನಗೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ. ಇದು ನನ್ನ ಜೀವನದ ಒಂದು ಸಣ್ಣ ಸ್ಟೋರಿನ ನಿಮ್ಗೆ ಹೇಳಿದೆ. ಅಂದರೆ ಬಿಫೋರ್ ಮ್ಯಾರೇಜ್ ಅವ್ರಿಗೆ, ಆಫ್ಟರ್ ಮ್ಯಾರೇಜ್ ಜಾಬ್ ಆಗಿದ್ದು. ಮುಂಚೆ ಅವ್ರಿಗೆ ಜಾಬ್ ಇರಲಿಲ್ಲ ಅಂತ ಹೇಳಿದೆ, ಬೇರೆ ಏನೋ ವರ್ಕ್ ಮಾಡ್ತಾಯಿದ್ರು. ಬಟ್ ಇದೊಂದು ಪರ್ಮನೆಂಟ್ ಜಾಬ್ ಅಂತ ಆಗಿದ್ದು ಅದಾದಮೇಲೆ. ಸೊ ಅದಾಗಲಿ ಅಂತಲೇ ದೇವರಿಗೆ ಬೇಡ್ಕೊಂಡು, ನಿಜ ಇದು ಒಂಥರ ಮಿರಾಕಲ್ ಅಂತಲೇ ಅನ್ನಿಸ್ತು ಆ ಸಮಯದಲ್ಲಿ. ರಾಘವೇಂದ್ರ ಸ್ವಾಮಿಗಳು ನಿಜ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ಅದಲ್ಲದೆ ನಾನು ನಿಮಗೆ ಸಾಯಿಬಾಬಂದು ನವಗುರುವಾರದ ವ್ರತದ ಬಗ್ಗೆನೂ ಹೇಳಿದ್ದೆ. ಆಲ್ಮೋಸ್ಟು ಮುಂಚೆ ಎಲ್ಲ ತುಂಬ ವೀಡಿಯೋಸ್ ಪೂಜೆದೆಲ್ಲ ಶೇರ್ ಮಾಡ್ತಾಯಿದ್ದೆ. ಇನ್ನು ಮುಂದೆ ಖಂಡಿತ ಸಾಧ್ಯ ಆದರೆ ಅದು ವೀಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ಸಣ್ಣ ಸ್ಟೋರಿ ನಮ್ಮ ಲೈಫ್ದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ನಿಮಗೂ ಏನಾದರೂ ಪಾಸಿಟಿವ್ ನೆಗೆಟಿವ್ ಏನಾದರೂ ಲೈಫಲ್ಲಿ ಆಗಬೇಕಾದ್ರೆ ಈ ಥರ ಕೆಲವೊಂದು ಸೂಚನೆಗಳು ಸಿಕ್ಕಿದೆಯಾ, ಎಸ್ ಆರ್ ನೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.